ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ. ತತ್ವಸಂಖ್ಯಾನದಲ್ಲಿ ನಾವೀಗ ನಿತ್ಯಾನಿತ್ಯ ವಿಭಾಗೇನ ತ್ರಿಧೈವಾಚೇತನಂ ಮತಂ ಅನ್ನುವ ಭಾಗವನ್ನ ಗಮನಿಸಬೇಕು. ಈಗ ಅಚೇತನದ ವಿಭಾಗವನ್ನ ತೋರಿಸ್ತಾ ಇದ್ದಾರೆ. ನಿತ್ಯ ಮತ್ತು ಅನಿತ್ಯ ಮತ್ತು ನಿತ್ಯಾನಿತ್ಯ ಹೀಗೆ ಮೂರು ವಿಭಾಗ ಅದರದ್ದು. ಅಚೇತನವು ನಿತ್ಯಾನಿತ್ಯ ವಿಭಾಗೇನ ನಿತ್ಯ ಮತ್ತು ಅನಿತ್ಯ ಎಂಬುದಾಗಿ ತ್ರಿಧ ಮೂರು ವಿಧವಾಗಿ ಮತಂ ಸ್ವೀಕರಿಸಲ್ಪಟ್ಟಿದೆ ಅಂತ ಹೀಗೆ ನಮಗೆ ಕಾಣಿಸ್ತದೆ. ಆದರೆ ತ್ರಿಧ ಅಂತ ಹೀಗೆ ಬಂದಿರೋದ್ರಿಂದ ನಾವು ಅದನ್ನು ಕೇವಲ ನಿತ್ಯ ಅನಿತ್ಯ ಅಂತ ಇಷ್ಟು ಮಾತ್ರ ತಿಳ್ಕೊಳ್ದೇನೆ ನಿತ್ಯ ಅನಿತ್ಯ ಮತ್ತು ನಿತ್ಯಾನಿತ್ಯ ಎಂಬುದಾಗಿ ಮೂರು ಥರ ತಿಳ್ಕೋಬೇಕು. ಮುಂದೆ ಅದು ಹಾಗೇನೆ ಬಂದಿದೆ. ಆದ್ರಿಂದ ನಿತ್ಯಾನಿತ್ಯ ವಿಭಾಗೇನ ತ್ರಿಧೈವಾಚೇತನಂ ಮತಂ ಅಂತ. ಆದರೆ ಹೃಷಿಕೇಶ ತೀರ್ಥರ ಪಾಠ ನಿತ್ಯಾನಿತ್ಯ ವಿಭಾಗೇನ ದ್ವಿಧೈವಾಚೇತನಂ ಮತಂ ಅಂತ ಹೀಗೆ ಕಾಣಿಸ್ತದೆ, ಹಾಗೆ ಕಂಡು ಬಂದಿದೆ. ಆದರೆ ನಾವೀಗ ತ್ರಿಧೈವಾಚೇತನಂ ಮತಂ ಅನ್ನೋದನ್ನ ಇಟ್ಕೊಳ್ಳೋಣ, ಮುಂದೆ ಅದೇ ಹೊಂದುತ್ತದೆ. ಹಾಗೇನೆ ಈ ಮೇಲಿನ ಶ್ಲೋಕ ನೋಡಿದ್ವಲ್ಲ, ಇತಿ ದ್ವಿಧಾ ಮುಕ್ತ್ಯಯೋಗ್ಯಾ ಅಂತ ಹೇಳಿ, ಅಲ್ಲೂ ಕೂಡ ಇತಿ ದ್ವಿಧಾ ಅಮುಕ್ತಿಯೋಗ್ಯಾ ಅಂತ ಒಂದು ಪಾಠ ಇದೆ, ಋಷಿಕೇಶ ತೀರ್ಥರ ಪಾಠ. ಅಲ್ಲೂ ಏನು ವ್ಯತ್ಯಾಸ ಏನಿಲ್ಲ. ಮುಕ್ತ್ಯಯೋಗ್ಯಾ ದ್ವಿಧಾ ಅಂತ ಹೇಳಿದ್ರು, ಅಮುಕ್ತಿಯೋಗ್ಯಾ ದ್ವಿಧಾ ಅಂತ ಹೇಳಿದ್ರು ಏನು ವ್ಯತ್ಯಾಸ ಆಗೋದಿಲ್ಲ. ಆದರೆ ಇಲ್ಲಿ ಮಾತ್ರ ದ್ವಿಧೈವ ಅಚೇತನಂ ಮತಂ ಅಂತ ಹೀಗೆ ಹೇಳಿದ್ದು ಸ್ವಲ್ಪ ಸಮಸ್ಯೆ ಕಾರಣ ಆಗ್ತದೆ. ಅದೇನೇ ಇರಲಿ, ನಾವಂತೂ ಈಗ ನಿತ್ಯಾನಿತ್ಯ ವಿಭಾಗ ಏನ ಅನ್ನೋದಕ್ಕೆ ನಿತ್ಯಾನಿತ್ಯ ನಿತ್ಯ ಅನಿತ್ಯ ಅಂತ ಈ ಥರ ಮೂರು ಥರ ಇಟ್ಕೊಳ್ಳೋಣ. ಇದನ್ನ ಯಾಕೆ ಹೇಳ್ತಾರೆ ಅನ್ನೋದನ್ನ ಈಗ ನಾವು ತಿಳ್ಕೋಬೇಕು. ಮೊದಲು ಬೌದ್ಧರು ಮತ್ತೆ ತಾರ್ಕಿಕರು ಹೀಗೆ ಅನೇಕ ಜನರು ನಮಗೆ ಎದುರಾಳಿಗಳಾಗಿದ್ದಾರೆ. ಅವರೆಲ್ಲರ ಸಿದ್ಧಾಂತಗಳನ್ನ ಈಗ ನಾವು ವಿಮರ್ಶಿಸಬೇಕಾಗಿದೆ. ಬೌದ್ಧರು ಕ್ಷಣಿಕತ್ವವಾದಿಗಳು, ಸರ್ವಂ ಕ್ಷಣಿಕಂ ಅಂತ ಹೀಗೆ ಹೇಳೋರು. ಎಲ್ಲಾ ವಸ್ತುಗಳು ಕೂಡ ಹುಟ್ಟುತ್ತವೆ, ಒಂದೇ ಕ್ಷಣ ಇರ್ತವೆ, ಮರುಕ್ಷಣ ನಷ್ಟ ಆಗಿ ಹೋಗ್ತವೆ. ಆದ್ರಿಂದ ಅವೆಲ್ಲವೂ ಕ್ಷಣಿಕ ಅಂತ ಬೌದ್ಧರು ಹೇಳ್ತಾರೆ. ಸಾಂಖ್ಯರ ಸಿದ್ಧಾಂತ ಮತ್ತೊಂದು ಥರ ಇದೆ. ಈ ಘಟ ಮಡಿಕೆ ಅದು ಮಣ್ಣಿನಲ್ಲಿ ಮೊದಲು ಇತ್ತು, ಆದರೆ ಅವ್ಯಕ್ತವಾಗಿತ್ತು, ನಮ್ಗದು ಇದ್ರೂ ಕೂಡ ಕಾಣ್ತಿರ್ಲಿಲ್ಲ. ಕುಂಬಾರ ಅದನ್ನ ಸೃಷ್ಟಿ ಮಾಡುವ ಕೆಲಸ ಮಾಡಿದ ಮೇಲೆ ಅದು ವ್ಯಕ್ತ ಆಯಿತು, ಕೊನೆಗೆ ಅದು ಮಣ್ಣಾಗಿ ಹೋಗ್ತದೆ. ಹೀಗೆ ಎಲ್ಲಾ ವಸ್ತುಗಳು ಕೂಡ ನಿತ್ಯವೇ ಅಂತ ಸಾಂಖ್ಯರ ಸಿದ್ಧಾಂತ. ಅವ್ಯಕ್ತವಾಗಿ ಇದ್ದೇ ಇರ್ತದೆ, ಆಮೇಲೂ ಕೂಡ ಅದು ಅವ್ಯಕ್ತನೇ ಆಗಿ ಹೋಗ್ತದೆ. ಹೀಗೆ ಎಲ್ಲಾ ವಸ್ತುಗಳು ನಿತ್ಯ ಅಂತ ಸಾಂಖ್ಯರ ಸಿದ್ಧಾಂತ ಇದೆ. ಹೀಗೆ ಕೆಲವರು ಎಲ್ಲವೂ ಕ್ಷಣಿಕ ಅಂತಂತಾರೆ, ಎಲ್ಲವೂ ನಿತ್ಯ ಅಂತ ಹೇಳುವವರು ಇನ್ನು ಕೆಲವರು ಇದ್ದಾರೆ. ಇನ್ನು ತಾರ್ಕಿಕರು ಮೊದಲಾದವರು ಇದ್ದಾರೆ. ಅವರು ಕೆಲವರು ನಿತ್ಯ ಅಂತಾರೆ, ಕೆಲವೊಂದು ಅನಿತ್ಯ ಅಂತ ಎರಡು ತತ್ವಗಳನ್ನು ಒಪ್ತಾರೆ, ಹೌದು. ಆದ್ರೆ ಒಂದೇ ವಸ್ತು ನಿತ್ಯ ಅನಿತ್ಯ ಅಂತ ಅನ್ನೋದನ್ನ ಅವ್ರು ಒಪ್ಪಿಲ್ಲ, ತಾರ್ಕಿಕರು ಒಪ್ಪಿಲ್ಲ. ಆದ್ರಿಂದ ಇದೆಲ್ಲವನ್ನೂ ನಾವು ವಿಮರ್ಶಿಸಬೇಕಾಯ್ತು. ಒಟ್ಟಾರೆ ಈ ಅಚೇತನ ಅಂತ ಅನ್ನೋದು ಮೂರು ಥರ ಇದೆ. ನಿತ್ಯಾನಿತ್ಯ ಅಂತ ಒಂದಿದೆ, ನಿತ್ಯ ಅಂತ ಒಂದಿದೆ, ಮತ್ತು ಅನಿತ್ಯ ಅಂತ ಒಂದಿದೆ. ಹೀಗೆ ಅದನ್ನ ಮೂರು ಥರ ಇದೆ ಅಂತ ನಾವು ತೋರಿಸ್ಬೇಕಾಯ್ತು. ಅದಕ್ಕೆ ಆಚಾರ್ಯರು ಅದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಈ ಮೂರು ಸಿದ್ಧಾಂತಗಳನ್ನು ಕೂಡ ಹೀಗೆ ವಿಮರ್ಶಿಸಿ ತತ್ವದ ವಿಭಾಗವನ್ನ ಮಾಡಿದ್ದಾರೆ. ಹಾಗಾದ್ರೆ ನಿತ್ಯವಾದದ್ದು ಯಾವುದು ಮತ್ತೆ ಅನಿತ್ಯ ಯಾವುದು, ಹಾಗೆ ನಿತ್ಯಾನಿತ್ಯ ಯಾವುದು ಅಂತ ನಾವೀಗ ನೋಡ್ಬೇಕಾಗ್ತದೆ. ಅದನ್ನ ಆಚಾರ್ಯರು ಈ ಮುಂದಿನ ಶ್ಲೋಕದಲ್ಲಿ ನಿತ್ಯಾಹ ವೇದಾಹ ಪುರಾಣಾದ್ಯಾಹ ಕಾಲಃ ಪ್ರಕೃತಿರೇವಚ ಅನ್ನೋ ಮಾತಿನಿಂದ ತೋರಿಸ್ತಾ ಇದ್ದಾರೆ.
ನಿತ್ಯಾಹ ವೇದಾಹ ಪುರಾಣಾದ್ಯಾಹ ಕಾಲಃ ಪ್ರಕೃತಿರೇವ ಚ ನಿತ್ಯಾನಿತ್ಯಂ ತ್ರಿಧಾ ಪ್ರೋಕ್ತಂ ಅಂತ ಹೀಗೆ ಅದರ ವಿಭಾಗ. ವೇದಗಳು ಯಾವತ್ತೂ ಕೂಡ ನಿತ್ಯವೇ ಆಗಿವೆ. ಅನಾದಿ ಕಾಲದಿಂದಲೂ ಮತ್ತು ಯಾವತ್ತಿಗೂ ಅವು ನಿತ್ಯವೇ ವೇದಗಳು. ಆ ವೇದಗಳು ಹೀಗೆ ನಿತ್ಯವಾದ ಅಚೇತನ ತತ್ವಗಳು. ಇಲ್ಲಿ ವೇದ ಅಭಿಮಾನಿಗಳ ಬಗ್ಗೆ ಹೇಳ್ತಿಲ್ಲ ಅನ್ನೋದು ಗಮನದಲ್ಲಿರ್ಬೇಕು ನಮಗೆ. ವೇದಗಳ ಬಗ್ಗೆ ಮಾತ್ರ ಹೇಳ್ತಿದ್ದಾರೆ. ಇನ್ನು ಪುರಾಣ ಮೊದಲಾದ ಪೌರುಷೇಯ ಗ್ರಂಥಗಳು, ಅದು ವೇದವ್ಯಾಸರ ರಚನೆ ಮಾಡಲಿ ಮತ್ತೆ ಯಾವುದೇ ಪುರುಷ ರಚನೆ ಮಾಡಲಿ, ಅವು ನಿತ್ಯಾನಿತ್ಯ. ಹಾಗೆ ಕಾಲವೂ ನಿತ್ಯಾನಿತ್ಯ, ಪ್ರಕೃತಿಯೂ ನಿತ್ಯಾನಿತ್ಯ. ಹೀಗೆ 3 ಥರದ ತತ್ವಗಳಿವೆ ಅಂತ ಶಾಸ್ತ್ರದಲ್ಲಿ ವರ್ಣಿಸಿದ್ದಾರೆ. ನಿತ್ಯಾಹ ವೇದಾಹ ಅಂತ ಆದ್ಮೇಲೆ ಒಂದು ಕಾಮ ಇರಬೇಕು. ವೇದಾಹ ವೇದಗಳು ನಿತ್ಯಾಹ ನಿತ್ಯಗಳಾಗಿವೆ. ಮತ್ತೆ ಪುರಾಣಾದ್ಯಾಹ ಎಲ್ಲ ಪೌರುಷೇಯ ಗ್ರಂಥಗಳು. ಪುರಾಣ ಮತ್ತೆ ಇತಿಹಾಸ ಅಂತ. ಇತಿಹಾಸದಲ್ಲಿ ಪಂಚರಾತ್ರ ಮತ್ತು ಮಹಾಭಾರತ ಸೇರ್ತವೆ. ಪುರಾಣದಲ್ಲಿ ಭಾಗವತ ಮೊದಲಾದ ಪುರಾಣಗಳು, ಪುರಾಣಾದ್ಯಾಹ ಪುರಾಣಗಳು, ಪುರಾಣ ಮೊದಲಾದವುಗಳು. ಕಾಲಃ ಕಾಲವು, ಚ ಮತ್ತು ಪ್ರಕೃತಿಯೂ ಕೂಡ ಅದರಲ್ಲಿ ಇದ್ದೇ ಇದೆ ಪ್ರಕೃತಿ ಅಂತ. ಇದು ನಿತ್ಯಾನಿತ್ಯ ವಸ್ತುವು. ತ್ರಿಧಾ ಮೇಲೆ ಹೇಳಿದಂತೆ ಪುರಾಣಾದ್ಯಾಹ ಕಾಲಃ ಪ್ರಕೃತಿ, ಈಗದು 3 ರೀತಿಯಾಗಿ ಬಂದಿದೆ. ಒಂದು ಪುರಾಣಾದಿಗಳು, ಒಂದು ಕಾಲ ಮತ್ತು ಪ್ರಕೃತಿ. ನಿತ್ಯಾನಿತ್ಯ ವಸ್ತುಗಳು ಹೀಗೆ 3 ರೀತಿಯಾಗಿ ಪ್ರೋಕ್ತಂ ಹೇಳಲ್ಪಟ್ಟಿದೆ ಅಂತ ತಾತ್ಪರ್ಯ. ಋಷಿಕೇಶ ತೀರ್ಥರ ಪಾಠಕ್ಕನುಸಾರವಾಗಿ ನಿತ್ಯಾನಿತ್ಯ ವಿಭಾಗೇನ ದ್ವಿಧೈವ ಅಚೇತನಂ ಮತಂ, 2 ರೀತಿಯಾಗಿದೆ ಅಂತ ಒಂದು ವೇಳೆ ಎಲ್ಲಿಯಾದರೂ ಇದ್ರೆ, ಅಲ್ಲಿ ಮಾತ್ರ ಅಲ್ಲ, ಕೆಲವು ಪುಸ್ತಕಗಳಲ್ಲಿ ಕೂಡ, ಕೆಲವು ಮುದ್ರಿತ ಪುಸ್ತಕಗಳಲ್ಲಿ ಕೂಡ ಹಾಗೆ ಕಾಣಿಸ್ತದೆ. ಆವಾಗ ಅದನ್ನೇನ್ ಮಾಡಬೇಕು? ಅಚೇತನ ಅಂತ ಅನ್ನೋದು ನಿತ್ಯಾನಿತ್ಯ ವಿಭಾಗ. ನಿತ್ಯ ಮತ್ತು ಅನಿತ್ಯ ಎಂಬುದಾಗಿ 2 ಥರ ಇದೆ. ಅದರಲ್ಲಿ ನಿತ್ಯವಾದದ್ದು ವೇದಗಳು, ಮತ್ತೆ ಅನಿತ್ಯ ಏನಿದೆ ಅದು ಮುಂದೆ ಹೇಳ್ತಾರೆ. ಅದ್ರ ಬಗ್ಗೆ ಅನಿತ್ಯಂ ದ್ವಿಧಂ ಅಂತೇಳಿ ಅದನ್ನು ಮತ್ತೆ ಮುಂದೆ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಕಾಲಾಹ ವೇದಾಹ ಪುರಾಣಾದ್ಯ, ವೇದಗಳು ನಿತ್ಯ, ಪುರಾಣ ಕಾಲ ಮತ್ತು ಪ್ರಕೃತಿಗಳೆಲ್ಲವೂ ಕೂಡ ನಿತ್ಯಾನಿತ್ಯ 3 ಥರ ಇದೆ ಅಂತ ಬಂದಿದೆ. ನಿತ್ಯಾನಿತ್ಯವನ್ನು ಪ್ರತ್ಯೇಕವಾಗಿ ಹೇಳ್ತಾರೆ ಮುಂದೆ ಅಂತ ಅದನ್ನ ನಾವೇನಾದ್ರೂ ಮಾಡಿ ಹೊಂದಿಸ್ಬೇಕಾಗ್ತದೆ. ಅದ್ರ ಬದಲು ನಿತ್ಯಾನಿತ್ಯ ವಿಭಾಗೇನ ತ್ರಿಧಾ ಅಂತ ಪಾಠ ಇಟ್ಕೊಳ್ಳೋದೇ ಒಳ್ಳೆಯದು. ವೇದಗಳನ್ನು ನಿತ್ಯ ಅಂತ ನಾವು ಹೇಳಿದ್ವಲ್ಲ, ಅದು ಯಾಕೆ ವೇದಗಳನ್ನು ನಿತ್ಯ ಅಂತ ಹೇಳ್ತೀವಿ? ಅದ್ರ ಬಗ್ಗೆ ತತ್ವನಿರ್ಣಯದಲ್ಲಿ ಮತ್ತು ಗೀತಾ ಭಾಷ್ಯದಲ್ಲಿ ಮುಂದೆ ಅದನ್ನು ನಾವು ಹೇಗೋ ವಿವರವಾಗಿ ನೋಡೋರಿದ್ದೇವೆ. ಅದು ಕೂಡ ತತ್ವನಿರ್ಣಯದಲ್ಲೇ ಬಂದಿರುವಂತಹ ಒಂದು ಶ್ಲೋಕವನ್ನು ಇಲ್ಲಿ ವಿವರಣೆಯಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನ ಒಂದು ಸ್ವಲ್ಪ ಈಗ ಗಮನಿಸಬೇಕು. ನಿತ್ಯ ವೇದ ಸಮಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗಾ ಸರ್ಗೇ ಸರ್ಗೇ ಮುನಿವೇತೆ ಉದ್ಗೀರ್ಯಂತೆ ತಥೈವ ಚ ತತ್ಕ್ರಮೇಣೈವ ತೈರ್ವರ್ಣೈಃ ತೈಸ್ವರೈರೈವ ನಾನ್ಯಥಾ ಅಂತ ಹೀಗೆ ಆ ತತ್ವನಿರ್ಣಯದಲ್ಲಿ ಒಂದು ಶ್ಲೋಕ ಇದೆ. ಸಮಸ್ತಾಹ ಎಲ್ಲಾ ವೇದಗಳು ಕೂಡ ನಿತ್ಯಗಳಾಗಿವೆ. ಚ ಮತ್ತು ಶಾಶ್ವತಾಹ ಅನಾದಿ ಕಾಲದಿಂದಲೂ ಇವೆ. ಸಮಸ್ತಾಹ ಎಲ್ಲ ವೇದಗಳು ನಿತ್ಯವಾಗಿವೆ. ಮತ್ತೆ ಶಾಶ್ವತಾಹ ವಿಷ್ಣು ಬುದ್ಧಿಗಾಹ, ಅವೆಲ್ಲವೂ ಯಾವ ಕಾಲಕ್ಕೂ ವಿಷ್ಣುವಿನ ಬುದ್ಧಿಯಲ್ಲಿ ಇದ್ದೇ ಇರ್ತವೆ. ನೀವು ನಿತ್ಯ ಅನ್ನೋ ಒಂದು ಶಬ್ದಕ್ಕೆ ಬೇಕಾದ್ರೆ ನಾಶವಿಲ್ಲದ್ದು ಅಂತನೂ, ಶಾಶ್ವತ ಅನ್ನೋದಕ್ಕೆ ಅನಾದಿ ಅಂತನೂ ಅರ್ಥವನ್ನು ಮಾಡಬಹುದು. ಸರ್ಗೇ ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಕೂಡ, ಚತುರ್ಮುಖ ಬ್ರಹ್ಮನನ್ನ ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ಸೃಷ್ಟಿಸಿದಾಗ ಪರಮಾತ್ಮ ಅವುಗಳನ್ನ ಈ ಚತುರ್ಮುಖ ಬ್ರಹ್ಮನಿಗೆ ಅವನು ಉಪದೇಶಿಸ್ತಾನೆ. ತೇನೇ ಬ್ರಹ್ಮ ಹೃದಯ ಆದಿಕವಿ ಅಂತ ಭಾಗವತ ಹೇಳುವಂತೆ, ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪರಿಣೋತಿ ತಸ್ಮೈ ಅಂತನೂ ಹೇಳಿದಂತೆ, ಹೀಗೆ ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಅಮುನಾ ಇವ ಆ ಪರಮಾತ್ಮನಿಂದಲೇ ಏತೆ ಈ ವೇದಗಳು ತಥೈವ ಹಿಂದೆ ಹೇಗಿದ್ದವೋ ಹಾಗೇನೆ ಉದ್ಗೀರ್ಯಂತೆ ಹೇಳಲ್ಪಡುತ್ತವೆ, ಹೊರಹಾಕಲ್ಪಡುತ್ತವೆ. ಹಯಗ್ರೀವ ರೂಪದ ಭಗವಂತ ಅಂತ ನಾವು ಅದನ್ನು ತಿಳ್ಕೋಬಹುದು. ಎಲ್ಲ ಶಾಸ್ತ್ರಗಳಿಗೂ ಹಯಗ್ರೀವ ಆದಿ ಋಷಿ ಅಂತ. ಅದು ಹೇಗೆ ಅಂದ್ರೆ, ತತ್ಕ್ರಮೇಣ ಇವ ಯಾವ ಕ್ರಮದಲ್ಲಿದ್ದವೋ ಅದೇ ಕ್ರಮದಿಂದ, ತತ್ಕ್ರಮೇಣ ಏವ ತೈಹಿ ವರ್ಣೈಹಿ ಅದೇ ವರ್ಣಗಳು ಹೇಗಿದ್ವೋ ಹಾಗೇನೆ. ಈ ಒಂದ್ ಕಡೆ ಒಂದ್ಸರಿ ಒಂದು ಸೃಷ್ಟಿಯಲ್ಲಿ ಅಗ್ನಿಮೇಳ ಅಂತಿದ್ರೆ
ಮತ್ತೊಂದು ಸೃಷ್ಟಿಯಲ್ಲಿ ವನ್ಹಿ ಮೀಳ ಅಂತೆಲ್ಲ ಇರೋದಿಲ್ಲ. ಹೀಗೆ ಅದೇ ಕ್ರಮ ಅದೇ ವರ್ಣ ಅಂತ ಹೀಗದರ ತಾತ್ಪರ್ಯ. ತೈರ್ವರ್ಣೈಹಿ ತೈಸ್ವರೈಹಿ, ಅದೇ ಥರದ ಉದಾತ್ತ ಅನುದಾತ್ತ ಮೊದಲಾದ ಸ್ವರಗಳು. ತೈಹಿ ಸ್ವರೈಹಿ ಏವ ನಾನ್ಯಥ, ಬೇರೆ ಥರ ಇರೋದಿಲ್ಲ ಅಂತ ಅದರ ತಾತ್ಪರ್ಯ. ಈ ಪುರಾಣಗಳು ಕಾಲ ಮತ್ತು ಪ್ರಕೃತಿ ಇವನ್ನ ನಿತ್ಯಾನಿತ್ಯ ಅಂತ ಹೇಳಿದ್ದಾರೆ. ಈಗ ಅಲ್ಲಿ ಕಾಲ ಮತ್ತು ಪ್ರಕೃತಿಗಳ ಬಗ್ಗೆ ನಾವು ಮುಂದೆ ನೋಡೋಣ. ಈ ಪುರಾಣಗಳನ್ನ ಅನಿತ್ಯ ಅಂತ ಯಾಕೆ ಹೇಳ್ತೀವಿ ಅನ್ನೋದನ್ನು ಗಮನಿಸಬೇಕು. ಪುರಾಣ ಹಿಂದಿನ ಸೃಷ್ಟಿಯಲ್ಲಿ ಕೂಡ ಭಾಗವತ, ಭಾರತ ಮೊದಲಾದವುಗಳು ಇದ್ದವು. ಆದರೆ ಅವು ವೇದಗಳಂತೆ ನಿತ್ಯವಾಗಿ ಇರೋದಿಲ್ಲ. ಭಾರತವೂ ಇತ್ತು, ಭಾಗವತವೂ ಇತ್ತು. ಆದರೆ ಅದರ ಟೆಕ್ಸ್ಟ್, ಅದರ ಶ್ಲೋಕಾನುಕ್ರಮಣಿಕೆ, ಹಿಂದೆ ಭಾಗಗಳು, ಅಧ್ಯಾಯಗಳು ಅವೆಲ್ಲ ಹಿಂದೆ ಇದ್ದಂತೆ ಈಗ ಇಲ್ಲ. ಪ್ರತಿಯೊಂದು ಕಲ್ಪದ ಆದಿಯಲ್ಲಿಯೂ ಕೂಡ ಶಬ್ದ, ವಾಕ್ಯ, ಅಧ್ಯಾಯ ಇತ್ಯಾದಿ ಎಲ್ಲದನ್ನು ಕೂಡ ಅವನು ವಿಭಾಗಿಸಿ ಉಪದೇಶಿಸ್ತಾನೆ. ಬೇರೆ ಬೇರೆ ಥರ ಮಾಡಿಯೇ ಉಪದೇಶಿಸ್ತಾನೆ. ಒಂದೇ ಥರ ಅವನು ಉಪದೇಶಿಸೋದೇ ಇಲ್ಲ. ಆದ್ರಿಂದ ಅವುಗಳಿಗೆ ಉತ್ಪತ್ತಿ ಇದೆ. ಈಗ ಈ ಕಲ್ಪದಲ್ಲಿ ಒಂದು ಮಹಾಭಾರತ ಹೀಗೆ ಹುಟ್ಟಿದೆ, ಅದಕ್ಕೆ ಉತ್ಪತ್ತಿ ಇದೆ. ಆದರೆ ಉತ್ಪತ್ತಿ ಆದಮೇಲೆ, ಒಮ್ಮೆ ಸೃಷ್ಟಿ ಆದಮೇಲೆ ಪರಮಾತ್ಮನ ಬುದ್ಧಿಯಲ್ಲಿ ಅವು ಇದ್ದೇ ಇರ್ತವೆ. ಇದನ್ನು ನಾವು ತಿಳ್ಕೋಬೇಕು. ಅವು ಮತ್ತೆಂದು ನಷ್ಟ ಆಗೋದಿಲ್ಲ. ಯಾಕೆಂದ್ರೆ ಒಂದ್ಸರಿ ಅವನು ಸೃಷ್ಟಿ ಮಾಡಿದ ಮೇಲೆ ಅದು ಪರಮಾತ್ಮ ಸರ್ವಜ್ಞಾದ್ರಿಂದ ಅವನ ಬುದ್ಧಿಯಲ್ಲಿ ಅದು ಯಾವತ್ತೂ ಇದ್ದೇ ಇರ್ತದಲ್ಲ, ಅದನ್ನ ಅವನು ಮರೆಯೋದೇ ಇಲ್ಲ. ಆದ್ರಿಂದ ಪರಮಾತ್ಮನ ಬುದ್ಧಿಯಲ್ಲಿ ಅದೇ ಥರ ಉಳಿಯೋದ್ರಿಂದ ಅವಳಿಗೆ ನಾಶ ಇಲ್ಲ. ಆದರೆ ಹಿಂದೆ ಈ ಥರ ಇರಲಿಲ್ಲ ಅಷ್ಟೆ. ಹಿಂದೆ ಈ ಥರ ಇರಲಿಲ್ಲ, ಈ ಥರ ಈಗ ಹುಟ್ಟಿವೆ. ಈಗ ಹುಟ್ಟಿರೋದ್ರಿಂದ ಅವುಗಳನ್ನ ನಾವು ಉತ್ಪತ್ತಿ ಉಳ್ಳದ್ದು ಅಂತ ಹೇಳ್ತೀವಿ. ಒಂದ್ಸರಿ ಉತ್ಪತ್ತಿ ಆದ್ಮೇಲೆ ಮತ್ತೆ ಅದಕ್ಕೆ ನಾಶ ಇಲ್ಲ, ಪರಮಾತ್ಮನ ಬುದ್ಧಿಯಲ್ಲಿ ಇದ್ದೇ ಇರ್ತವೆ. ಆದರೆ ಇನ್ನು ಅವನಿಗದು ಬುದ್ಧಿಯಲ್ಲಿ ಇರ್ತದೆ ಹೌದು. ಆದರೆ ಮುಂದಿನ ಕಲ್ಪದಲ್ಲಿ ಅವನು ಜಗತ್ತಿಗೆ ಮತ್ತೊಂದ್ಸರಿ ಮಹಾಭಾರತವನ್ನು, ಭಾಗವತವನ್ನು ಕೊಡುವಾಗ, ಉಪದೇಶಿಸುವಾಗ, ರಚಿಸುವಾಗ ಈ ಹಿಂದಿನ ಕಲ್ಪದಲ್ಲಿ ಇದ್ದದ್ದು ತನಗೆ ನೆನಪಿದೆ ಅಂತ ಹೇಳಿ ಅವನು ಅದೇ ಥರ ಮಾಡೋದಿಲ್ಲ, ಮತ್ತೆ ವ್ಯತ್ಯಾಸ ಮಾಡಿಯೇ ಮಾಡಿರ್ತಿರ್ತಾನೆ. ಹೀಗೆ ಅವೆಲ್ಲ ಉತ್ಪತ್ತಿ ಇರೋದ್ರಿಂದ ಸರ್ವಥಾ ನಿತ್ಯವೂ ಅಲ್ಲ, ನಾಶ ಇಲ್ಲದೆ ಇರೋದ್ರಿಂದ ಅನಿತ್ಯವೂ ಕೂಡ ಅಲ್ಲ. ಈ ಬಟ್ಟೆ ಇದೆ, ಬಟ್ಟೆ ಹಿಂದೆ ಇರಲಿಲ್ಲ, ಹೊಸದಾಗಿ ಹುಟ್ಟಿತ್ತು. ಆದರೆ ಕೆಲವು ಕಾಲ ಆದ್ಮೇಲೆ ಬಟ್ಟೆ ನಷ್ಟ ಆಗಿ ಹೋಗ್ತದೆ. ಆ ಥರ ಅದು ಪೂರ್ಣ ಅನಿತ್ಯವೂ ಅಲ್ಲ. ಆದ್ರಿಂದ ಅದನ್ನು ನಿತ್ಯಾನಿತ್ಯ ಅಂತ ಹೀಗೆ ಹೇಳ್ತೇವೆ ಅಂತ ಅಭಿಪ್ರಾಯ. ತತ್ವ ನಿರ್ಣಯದಲ್ಲಿ ಹೀಗೊಂದು ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಜಯತೀರ್ಥರು. ವೇದಗಳನ್ನ ಹಿಂದೆ ಇರುವಂತೆಯೇ ಮತ್ತು ಮುಂದಿನ ಕಲ್ಪದಲ್ಲಿ ಉಪದೇಶಿಸ್ತಾನೆ. ಪುರಾಣಗಳನ್ನು ಮಾತ್ರ ಹಿಂದೆ ಇಲ್ಲದೆ ಇರುವಂತೆ ಬೇರೆ ಥರ, ಬೇರೊಂದು ಕ್ರಮದಲ್ಲಿ ಅದನ್ನು ಉಪದೇಶಿಸ್ತಾನೆ. ಯಾಕೆ ಹೀಗೆ ವ್ಯತ್ಯಾಸ ಅಂದರೆ ಅದಕ್ಕೆ ಏನು ಪ್ರಯೋಜನ ಅಂತನ್ನೋದು ನಮ್ಗೆ ಗೊತ್ತಿಲ್ಲ. ಸೂಕ್ಷ್ಮ ಅದು. ತತ್ ಸೂಕ್ಷ್ಮ ವಯಂ ಉತ್ಪ್ರೇಕ್ಷಿತು ನ ಪ್ರಭವಾಮಹ ಅಂತ ಚೈತನ್ಯರು ಉತ್ತರ ಕೊಡ್ತಾರೆ. ಪರಮಾತ್ಮನ ಸೃಷ್ಟಿ ಹಾಗೆ ಯಾಕಿರ್ತದೆ ಅನ್ನೋದನ್ನ ನಮ್ಮಂಥವರಿಗೆ ಅದನ್ನು ತಿಳ್ಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ. ಪರಮಾತ್ಮ ವೇದಗಳನ್ನು ಅನಾದಿ ಕಾಲದಿಂದ ಅನಂತ ಕಾಲಕ್ಕೂ ನಿತ್ಯವಾಗಿ ಇರಿಸಿದ್ದಾನೆ. ಪುರಾಣಗಳನ್ನು ಹೀಗೆ ಮಾಡಿದ್ದಾನೆ ಅಷ್ಟೇ. ಹೀಗೆ ಹೊರತು ಬೇರೆ ಏನು ಉತ್ತರ ಇಲ್ಲ ಅಂತ ನಮ್ಗೆ ಅದರಿಂದ ಕಂಡು ಬರ್ತದೆ. ನಾವೇನಾದರೂ ಒಂದು ತಿಳ್ಕೋಬಹುದು. ವೇದಗಳು ನಮಗೆ ಅಪೌರುಷೇಯ ಆದ್ರಿಂದ ಅದರ ಮೇಲೆ ಒಂದು ಭರವಸೆ ಬರಲಿ ಎಂಬ ದೃಷ್ಟಿಯಿಂದ ಅದನ್ನು ಹಾಗೆ ಮಾಡಿದ್ದಾನೆ. ಆ ವೇದಗಳ ಮೇಲೆ ಭರವಸೆ ಬಂದು ವೇದಗಳ ಮೂಲಕ ಪುರಾಣಾದಿಗಳಿಗೂ ಕೂಡ ನಮಗೆ ಪ್ರಾಮಾಣ್ಯ ತಿಳಿಯುವಂತಾಗಲಿ ಅನ್ನೋ ಕಾರಣಕ್ಕಾಗಿ ಹಾಗೆ ಮಾಡಿದ್ದಾನೆ ಏನು ಭಗವಂತ. ವೇದಗಳನ್ನು ಒಂದನ್ನು ಅನಾದಿ ನಿತ್ಯ ಅಂತ ಮಾಡಿದ ಮೇಲೆ ಪುರಾಣಗಳನ್ನು ಅನಾದಿ ನಿತ್ಯ ಅಂತ ಮಾಡಬೇಕಾದ ಅಗತ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವನು ಬಿಟ್ಟಿರಬಹುದು. ಈ ಉತ್ತರ ಏನು ಸಂಪೂರ್ಣ ಸರಿ ಅಂತಲ್ಲ, ಮತ್ತೆ ಹಾಗೆ ಯಾರು ಟಿಪ್ಪಣಿಕಾರರು ಹೇಳಿದ್ದಾರೆ ಅಂತಲ್ಲ. ಅದಕ್ಕಾಗಿ ಜಯತೀರ್ಥರು ನ ಪ್ರಭವಾಮಹ, ನಮ್ಗಿದು ಗೊತ್ತಾಗೋದಿಲ್ಲ, ಅದೇನಿದೆ ಅಷ್ಟು ತಿಳ್ಕೊಂಡ್ರೆ ಸಾಕು ಅಂತ ಅವರು ಅವರ ಅಭಿಪ್ರಾಯಪಟ್ಟಂತೆ ಕಾಣಿಸ್ತದೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.